ನೋವಿದೆ, ಬೇಜಾರಿದೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ನಾನು ನನ್ನ ಕಾರು ನನ್ನ ರಥವನ್ನ ಒಂದ್ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಜಾಸ್ತಿ ಅಂದ್ರೆ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡ್ಸಕ್ ಬಂದಿದ್ದೀನಿ. ಈ ಕ್ಲೀನ್ ಮಾಡಿಸುವಾಗ ಅದ್ರ ದುಡ್ಡು ಎಷ್ಟಾದದು, ಬರೀ ಕ್ಲೀನ್ ಮಾಡ್ಸಕ್ಕೆ ಎಷ್ಟು ಆದದು, ಮತ್ತೆ ಜನರಲ್ ಚೆಕಪ್ಗೆ ಎಷ್ಟಾದದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಇವಾಗ ನಾನು ಬಂದಿರೋದು ನಮ್ಮ ಆಬ್ಲಾಡಿ ಅಣ್ಣಂದು ಅಂತಂದ್ರೆ ನಮ್ಮ ಪ್ರಶಾಂತ್ ಅಣ್ಣಂದು. ಇದು ಇರೋದು ಮಾದೇಶ್ವರ ನಗರ ಮೈನ್ ರೋಡು, ಏರೋಹಳ್ಳಿ ರೋಡಲ್ಲಿ ಇರೋದು. ಯಾವ್ದಣ್ಣ ಬಾರ್ ಇದು? ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಮಗ್ಲಲ್ಲೇ ಇದೆ. ಇದು ಲಕ್ಷ್ಮೀ ವೆಂಕಟೇಶ್ವರ ಮೋಟಾರ್ ಗ್ಯಾರೇಜ್ ಅಂತೇಳಿ. ನಮ್ಮ ಅಣ್ಣ ಬಂದು ಇದು ಒಳ್ಳೆ ಚಾಲಕರು. ನಿಮ್ಗೆ ಯಾರಿಗಾರು ಬೇಕು ಅಂತಂದ್ರೆ ನಮ್ಮ ಅಣ್ಣನ ನೀವು ಸ್ಪೇರ್ ಆಗಿ ಕರೆದ್ರೆ ಖಂಡಿತವಾಗ್ಲೂ ಬರ್ತಾರೆ. ಜೊತೆಗೆ ನೀವು ಯಾವುದೇ ರೀತಿ ಕಾರ್ ಸರ್ವಿಸ್ ಮಾಡ್ಸೋದಿತ್ತು ಅಂತಂದ್ರೂ ಇಲ್ಲಿ ಬಂದು ಕೂಡ ನೀವು ಮಾಡಿಸ್ಕೋಬೋದಾಗತ್ತೆ. ತುಂಬಾ ಅದ್ಭುತ ಆಗಿದೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನಾನು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು 2 ಕಾರ್ಗಳು ಇಲ್ಲೇ ಸರ್ವಿಸ್ ಮಾಡಿಸಿದ್ದು. 1 ಕಾರ್ಗಳ ಅದು ಕೊಟ್ಬಿಟ್ಟೆ. ಖಂಡಿತ ಈ ಗ್ಯಾರೇಜ್ಗೆ ಬರ್ಬೋದು ಸ್ನೇಹಿತರೆ, ಬರ್ಬೋದು. ಟಿಂಕರಿಂಗು, ಪೇಂಟಿಂಗು, ಒಳ್ಳೆ ಮೆಕ್ಯಾನಿಕಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜಾಸ್ತಿ ಹೇಳ್ಬಿಟ್ರೆ ಪ್ರಮೋಷನ್ ಅನ್ಕೊಂಡ್ಬಿಡ್ತಾರೆ. ಬರ್ಬೇಕು, ನೋಡ್ಬೇಕು. ದಯವಿಟ್ಟು ಬನ್ನಿ. ಇವಾಗ ನನ್ನ ಕಾರ್ನ ಸರ್ವಿಸ್ ಮಾಡಿಸ್ತಾ ಇದೀನಿ. ಬನ್ನಿ ಹೆಂಗ್ ಸರ್ವಿಸ್ ಮಾಡೋರು ಅಂತ ನೋಡೋಣ. ಒಳಗಡೆ ನಮ್ಮ ಬ್ರದರ್ ಸರ್ವಿಸ್ ಮಾಡ್ತಾ ಇದಾರೆ. ಇದೆಲ್ಲ ನೋಡ್ಕೊಳ್ಳಿ ಹೆಂಗದೆ ಅಂತ. ಗಲೀಜ್ ಇಷ್ಟದೆ, ಆಮೇಲೆ ಎಷ್ಟು ಗಲೀಜು ಕ್ಲೀನ್ ಆದದು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಎಲ್ಲೋ ಬೋರ್ಡ್ ತಗೊಂಬಿಟ್ಟು ಭಾರಿ ಹಿಂಸೆ. ದಯವಿಟ್ಟು ಎಲ್ಲೋ ಬೋರ್ಡ್ ತಗೊಳ್ಳೋರ್ಗೆ ಯಾರನ್ನೂ ನಂಬ್ಕೊಂಡು ಮಾತ್ರ ಎಲ್ಲೋ ಬೋರ್ಡ್ ತಗೊಳಕ್ ಹೋಗ್ಬಿಡಿ. ನಿಮ್ಮ ಕೈಲಿ ಶಕ್ತಿ ಇದ್ರೆ ಮಾತ್ರ ತಗೊಳ್ಳಿ. ನೀವು ಓಡಿಸ್ತೀನಿ ಅಂದ್ರೆ ಮಾತ್ರ ತಗೊಳ್ಳಿ, ಅಥವಾ ಒಳ್ಳೆ ನಂಬಿಕೆಸ್ಥ ಡ್ರೈವರ್ ಇದ್ರೆ ಮಾತ್ರ ತಗೊಳ್ಳಿ. ಇಲ್ಲ ಅಂತಂದ್ರೆ ದಯವಿಟ್ಟು ತಗೊಳಕ್ ಹೋಗ್ಬಿಡಿ. ಖಂಡಿತ ದಿನೇಶ್, ನೋವಿದೆ, ಬೇಜಾರಿದೆ, ಹೇಳ್ಕೊಳಗಿಲ್ಲ. ಆದ್ರೆ ಏನಪ್ಪ ಅಂದ್ರೆ ತಗೊಬಿಟ್ಟಿದೀವಲ್ಲ, ಇದಕ್ಕೋಸ್ಕರ ಬಿಡಕ್ಕಾಗಲ್ಲ. ಗಾಡಿ ಸರ್ವಿಸ್ ಎಲ್ಲ ಮುಗ್ದಿದೆ. ಗಾಡಿ ಇವಾಗ ಅವಾಗ್ಲೇ ಹಂಗ್ ಕಾಣ್ತಾ ಇತ್ತು, ಇವಾಗ ಹಿಂಗ್ ಕಾಣ್ತೈತೆ ನೋಡಿ. ಪಾಲಿಶಿಂಗು ಗೀಲಿಶಿಂಗು ಎಲ್ಲ ಹಾಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜಸ್ಟ್ ಕಾಸ್ಟ್ ಬಂದು 300 ರೂಪಾಯಿ ಆಗಿದೆ. ನಾನೆಲ್ಲ ಜಾಸ್ತಿ ಆಯ್ತದೆ ಅಂತ ಅನ್ಕೊಂಡಿದ್ದೆ. ಏಕೆ ಅಂತಂದರೆ ನಾನು ಊಟ ಸೋಂಬೇರಿ ನನ್ನ ಮಗ. ಕಾರ್ನೇ ಕರೆಕ್ಟಾಗಿ ವಾಷಿಂಗ್ ಮಾಡಿಸ್ತಿರಲಿಲ್ಲ. ಇವತ್ತು ಏನೋ ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು ನನ್ನ ಕಾರ್ ನೋಡ್ಬಿಟ್ಟು. ಅದಕ್ಕೋಸ್ಕರ ವಾಷಿಂಗ್ ಮಾಡಿಸ್ತೆ ಇವತ್ತು. ನನಗೇನೋ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ಎಲ್ಲ ತೋರಿಸ್ತೀನಿ. ಇಂಟೀರಿಯರ್ ಕ್ಲೀನೆಲ್ಲ ಏನು ಮಾಡಿಸಿಲ್ಲ, ಬಟ್ ಇಂಟೀರಿಯರು ಎಲ್ಲನೂ ಒಂದು ಸ್ವಲ್ಪ ಪಾಲಿಶಿಂಗ್ ಹಾಕ್ಕೊಟ್ರು. ಇದೆಲ್ಲ ಹೋಗೈತೆ. ಸೀಟ್ ಕವರು ಇದೆಲ್ಲ ಚೇಂಜ್ ಮಾಡಿಸ್ಬೇಕು ಸ್ವಲ್ಪ. ಅದಾದಮೇಲೆ ಇದು ಇಲ್ಲ, ಟೈರು ಹೋಗ್ಬಿಟ್ಟೈತೆ, ಚೇಂಜ್ ಮಾಡಿಸ್ಕೋಬೇಕು. ಗಣೇಶ ಒಳ್ಳೇದು ಮಾಡ್ತಾನೆ, ನಿಮಗೂ ಒಳ್ಳೇದು ಮಾಡಲಿ ಗಣೇಶ. ನನಗೇನೋ ತುಂಬ ಇಷ್ಟ ಆಯ್ತೈತೆ ಕಾರು. ಯಾಕೆ ಅಂತಂದರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಗೊಂಡಿರೋದಲ್ವಾ. ಎಲ್ಲ ಹುಡುಗರು ಅಷ್ಟೇ ಕಷ್ಟಪಟ್ಟು ಅದರಲ್ಲಿ ತಗೊಂಡಿರೋದ್ರಲ್ಲಿ ಒಂದು ಪೋದೆ ಆಗಲಿ ಏನೇ ಆಗಲಿ ಚಿನ್ನ ಥರ ನೋಡ್ಕೋತೀವಿ. ಆದರೆ ಸೆಂಟಿಮೆಂಟ್ಗೋಸ್ಕರ ಯಾರು ದಯವಿಟ್ಟು ಗಾಡಿ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ನಿಮಗೆ ಅದು ಯೂಸ್ ಇದ್ದರೆ, ಮತ್ತು ಅದರಿಂದ ನೀವೇನಾದರೂ ಈ ಥರ ಎಲ್ಲೋ ಬೋರ್ಡ್ ಗಾಡಿ ತೊಗೊಂಡು ದುಡಿತೀನಿ ಅಂತಂದರೆ, ನಿಮ್ಗೆ ಇಲ್ಲಿ ಶಕ್ತಿ ಇದ್ದರೆ ಮಾತ್ರ ದಯವಿಟ್ಟು ತೊಗೊಳ್ಳಿ. ಇಲ್ಲಾಂತಂದರೆ ನಿಜವಾಗ್ಲೂ ನಾನು ಇದರಿಂದ ನೋವು ತಿಂದಿದ್ದೀನಿ. ಇದ್ರದ್ದು ಬಗ್ಗೆನೇ ಒಂದು ಸಂಪೂರ್ಣವಾಗಿ ಒಂದು ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇವತ್ತು ಸರ್ವಿಸ್ ಒಂದು ವಿಡಿಯೋ ಇಷ್ಟ ಆಗಿತ್ತು. ಯಾರ್ಯಾರು ವಿಡಿಯೋ ನೋಡಿದ್ರಿ ಕೊನೆವರೆಗೂ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೂ ಯಾರಿಗಾದರೂ ಸರ್ವಿಸ್ ಮಾಡಿಸ್ಬೇಕು ಅಂತಂದರೆ ಇದು ಯಾವ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ವೆಂಕಟೇಶ್ವರ ಬಾರು, ಮಾದೇಶ್ವರ ನಗರ ಮೈನ್ ರೋಡು, ಏರೋಹಳ್ಳಿ, ಇಲ್ಲಿಗೆ ಬನ್ನಿ. ತುಂಬ ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.